ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ತಮಗೆಲ್ಲರಿಗೂ ವಂಗಿರಣ ಎಜುಕೇಷನ್ ಚಾನೆಲ್ಗೆ ಸ್ವಾಗತ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪಾಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಹಾಗಾದರೆ ಈ ವಿಡಿಯೋ ಎಲ್ಲಿಯೂ ಕೂಡ ಸ್ಕಿಪ್ ಮಾಡೋ ತಪ್ಪನ್ನು ಮಾತ್ರ ಮಾಡಬೇಡಿ. ಯಾಕಂದರೆ ಪ್ರತಿಯೊಂದು ಪೊಲೀಸ್ ಎಕ್ಸಾಮ್ಗಳಲ್ಲಿ ಸಂವಿಧಾನದಿಂದ ಈ ಒಂದು ಟಾಪಿಕಿಂದ ಕನಿಷ್ಠ ಏನಿಲ್ಲಪ್ಪ ಅಂದರೆ 3ರಿಂದ 5 ಅಂಕಗಳ ಮಾರ್ಕ್ಸ್ ಖಂಡಿತ ಬಂದೇ ಬರುತ್ತೆ ನೋಡಿ. ಆ ಒಂದು ಕಾರಣದಿಂದ ಎಲ್ಲಿಯೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದಾಗೆ ಪ್ರಮುಖವಾದಂಥ ವಿಧಿಗಳ ಬಗ್ಗೆ ನಾವು ಇವತ್ತಿನ ಒಂದು ತರಗತಿಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಹೆಚ್ಚು ಸಮಯ ವ್ಯರ್ಥ ಮಾಡದೆ ನೋಡಿರಿ, ಪರೀಕ್ಷಾ ಮಾರ್ಗದರ್ಶಿ ಯಾವುದರ ಕುರಿತು ಇದೆಯಪ್ಪ ಅಂತಂದರೆ ಇವತ್ತಿನ ಒಂದು ವಿಡಿಯೋ ಪೊಲೀಸ್ ಕಾನ್ಸ್ಟೇಬಲ್, ಇತರ KSP, KPSC ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾಗುವ ಪ್ರಮುಖ ಭಾರತೀಯ ಸಂವಿಧಾನದ ಪ್ರಮುಖ ವಿಧಿಗಳನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಈ ವಿಧಿಗಳನ್ನು ಭಾಳಷ್ಟು ಸಾರಿ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ನೋಡ್ರಿ, ಎಲ್ಲಿಯೂ ಕೂಡ ಸ್ಕಿಪ್ ಮಾಡದಾಗೆ ನೀವು ನೋಟ್ ಮಾಡ್ತಾ ಕೂಡ ಹೋಗ್ಬೋದು. ಮೊದಲನೇದಾಗಿ ಭಾಗ 1 ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಅನ್ನುವಂಥದ್ದು. ಯಾವ ರೀತಿ ಪ್ರಶ್ನೆ ಬರ್ಬೋದಪ್ಪ ಅಂತಂದರೆ, ಮೂಲಭೂತ ಹಕ್ಕುಗಳು ಸಂವಿಧಾನದ ಭಾಗ ಎಷ್ಟನೇಲಿ ಇದೆ ಅನ್ನುವಂಥದ್ದು. ಆಪ್ಷನ್ಸ್ 1, 2, 4, 6 ಈ ರೀತಿಯಾಗಿ ಸಂವಿಧಾನದ ಯಾವ ಭಾಗಪ್ಪ ಅಂತಂದರೆ ಸಂವಿಧಾನದ ಒಂದು 3ನೇ ಭಾಗದಲ್ಲಿ ನಾವು ಮೂಲಭೂತ ಹಕ್ಕುಗಳನ್ನು ನಾವಿಲ್ಲಿ ನೋಡ್ತೀವಿ ಅನ್ನುವಂಥ. ಅದೇ ರೀತಿಯಾಗಿ ಮೂಲಭೂತ ಹಕ್ಕುಗಳು ಅನ್ನುವಂಥದ್ದು ಸಂವಿಧಾನದ 12ನೇ ವಿಧಿಯಿಂದ 35ನೇ ವಿಧಿಯವರೆಗೂ ಕೂಡ ಇಲ್ಲಿ ಸಂವಿಧಾನದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಇಲ್ಲಿ ಕೂಡ ಪ್ರಶ್ನೆ ಆಗ್ಬೋದು, ಯಾವ ರೀತಿಯಪ್ಪ ಅಂದರೆ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಯಾವ ವಿಧಿಯಿಂದ ಯಾವ ವಿಧಿಯವರೆಗೆ ಅನ್ನುವಂಥದ್ದು ಕೂಡ ಕೇಳುವಂಥ ಸಂಭವವಿದೆ ನೋಡಿ. ಆದ್ದರಿಂದ ಪ್ರತಿಯೊಂದನ್ನು ಕೂಡ ಪಾಯಿಂಟ್ಸನ್ನು ನೀವು ಇಲ್ಲಿ ನೋಟ್ಸ್ ಮಾಡ್ತಾ ತಿಳ್ಕೊಳ್ಬೋದು. ಹಾಗಾದರೆ ಹೆಚ್ಚು ಸಮಯ ವ್ಯರ್ಥ ಮಾಡದೆ ನೋಡಿ, ಮೊದಲನೇ ವಿಧಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ 14ನೇ ವಿಧಿ ಏನು ಹೇಳುತ್ತಪ್ಪ ಅಂದರೆ, ಸಂವಿಧಾನದಲ್ಲಿ ಕಾನೂನಿನ ಮುಂದೆ ಸಮಾನತೆ ಮತ್ತು ಸಮಾನ ರಕ್ಷಣೆ ಅನ್ನುವಂಥದ್ದು. ಸಂವಿಧಾನದ 14ನೇ ವಿಧಿಯಲ್ಲಿ ಏನು ಹೇಳುತ್ತಪ್ಪ ಅಂದರೆ, ಕಾನೂನಿನ ಮುಂದೆ ನಾವೆಲ್ಲರೂ ಸರಿ ಸಮಾನರು ಅನ್ನುವಂಥ ಒಂದು ತೀರ್ಪನ್ನು ಕೂಡ ಇಲ್ಲಿ ನೀಡಿದೆ ನೋಡಿ ಸಂವಿಧಾನದ ವಿಧಿಯಲ್ಲಿ. ನೆಕ್ಸ್ಟ್ 15ನೇ ವಿಧಿ, ಧರ್ಮ, ಜಾತಿ, ಲಿಂಗ, ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯ ಅನ್ನುವಂಥದ್ದು ನಿಷೇಧಿಸಲಾಗಿದೆ ಅನ್ನುವಂಥದ್ದು. ನೆಕ್ಸ್ಟ್ 16ನೇ ಒಂದು ವಿಧಿ ಏನು ಹೇಳುತ್ತಪ್ಪ ಅಂತಂದರೆ, ಸಾರ್ವಜನಿಕ ಉದ್ಯೋಗ ವಿಷಯಗಳಲ್ಲಿ ಸಮಾನ ಅವಕಾಶ. ಅಂದರೆ ಎಲ್ಲ ಪರೀಕ್ಷೆಗಳಲ್ಲಿ ನಾವು ಅಂದರೆ ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ನಾವು ಭಾಗಿಯಾಗಬೇಕಾಗಿತ್ತಪ್ಪ ಅಂದರೆ ಯಾವುದೇ ತಾರತಮ್ಯ ಮಾಡಲಾರದೆ ಎಲ್ರಿಗೂ ಕೂಡ ಇಲ್ಲಿ ಅವಕಾಶವನ್ನು ನೀಡಲಿಕ್ಕೆ ಈ ಒಂದು ವಿಧಿ ಸೂಚಿಸುತ್ತೆ ಅನ್ನುವಂಥದ್ದು. ಮತ್ತು 17ನೇ ವಿಧಿ ನೋಡಿ, ಎಕ್ಸಾಮಿನೇಷನ್ಗಳ ಆರ್ಟ್ ಫಾರ್ಮೇಟಿವ್ ಅನ್ನುವಂಥದ್ದು. ಇದು ಅಂದರೆ ಭಾಳಷ್ಟು ಪರೀಕ್ಷೆಗಳಲ್ಲಿ 17ನೇ ವಿಧಿ ಅನ್ನುವಂಥದ್ದು ಭಾಳಷ್ಟು ಬಾರಿ ಕೇಳಿದ್ದಾರೆ ಅನ್ನುವಂಥದ್ದು. ಆರ್ಟ್ ಫೇವ್ರೇಟ್ ಆಗಿರುವಂಥ ಒಂದು ವಿಧಿ ಅಂತ ಹೇಳ್ಬೋದು. ಏನು ಹೇಳುತ್ತೆ ವಿಧಿಯಪ್ಪ ಅಂತಂದರೆ, ಅಸ್ಪೃಶ್ಯತೆ ನಿವಾರಣೆಯನ್ನು ಇದು ತಿಳಿಸಿಕೊಡುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ 18ನೇ ಪ್ರಶ್ನೆ, ಬಿರುದುಗಳ ರದ್ದತಿ. 19ನೇ ವಿಧಿ, ವಾಕ್ ಮತ್ತು ಅಭಿವ್ಯಕ್ತಿ ಸೇರಿದಂತೆ 6 ಮೂಲಭೂತ ಹಕ್ಕುಗಳನ್ನು ನೀಡಿದೆ ಅನ್ನುವಂಥದ್ದು. 19ನೇ ವಿಧಿಯ ಪ್ರಕಾರ ಒಟ್ಟು 6 ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ. ನೆಕ್ಸ್ಟ್ 21ನೇ ವಿಧಿ, ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಅನ್ನುವಂಥದ್ದು. ಇಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ನೋಡ್ರಿ ಇದು ಕೂಡ. ನೆಕ್ಸ್ಟ್ 21ನೇ ವಿಧಿ ಅಂತೂ ಕೂಡ ಭಾಳಷ್ಟು ಸಾರಿ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಈ 21ನೇ ವಿಧಿ ಏನು ಹೇಳುತ್ತೆ ಅಂದರೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು. ಅಂದರೆ 6ರಿಂದ 14ನೇ ವರ್ಷದ ಮಕ್ಕಳಿಗೆ, ಅದು ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ಮೂಲಕಪ್ಪ ಅಂತಂದರೆ 86ನೇ ತಿದ್ದುಪಡಿಯ ಮೂಲಕ 2002ರಲ್ಲಿ ಈ ಒಂದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಒಂದು ವಿಧಿಯನ್ನು ಜಾರಿಗೆ ತಂದಿದ್ದಾರೆ ನೋಡಿ. ನೆಕ್ಸ್ಟ್ 23ನೇ ಒಂದು ವಿಧಿ ಏನು ಹೇಳುತ್ತೆ, ಮಾನವ ಅಕ್ರಮ ಸಾಗಣೆ ಮತ್ತು ಬಲವಂತದ ದುಡಿಮೆಯನ್ನು ನಿಷೇಧಿಸಲಾಗಿದೆ ಅನ್ನುವಂಥ ಜೀತ ಪದ್ಧತಿಯನ್ನು ಈ ಒಂದು ವಿಧಿಯ ಮೂಲಕ ಇಲ್ಲಿ ಜಾರಿಗೆ ತಂದಿದ್ದಾರೆ ಸಂವಿಧಾನದಲ್ಲಿ. ನೆಕ್ಸ್ಟು 24ನೇ ವಿಧಿಯ ಪ್ರಕಾರ ಅಪಾಯಕಾರಿ ಉದ್ಯೋಗಗಳಲ್ಲಿ ಬಾಲ ಕಾರ್ಮಿಕ ಪದ್ಧತಿಯನ್ನು ನಿಷೇಧ ಮಾಡುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ 25ನೇ ವಿಧಿ, ಯಾವುದೇ ಧರ್ಮವನ್ನು ಸ್ವೀಕರಿಸುವ, ಆಚರಿಸುವ ಮತ್ತು ಪ್ರಚಾರ ಮಾಡುವ ಸ್ವಾತಂತ್ರ್ಯ ಹೊಂದಿದ್ದಾರೆ ಅನ್ನುವಂಥದ್ದು. 25ನೇ ವಿಧಿಯ ಪ್ರಕಾರ ಭಾರತದಲ್ಲಿರುವಂಥ ಯಾವುದೇ ಧರ್ಮದವರು ಮತ್ತೊಂದು ಧರ್ಮವನ್ನು ಸ್ವೀಕಾರ ಮಾಡುವಂತಹ ಅಥವಾ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡುವಂಥ ವಿಧಿ ಕೂಡ ತಿಳಿಸಲಾಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮತ್ತೊಂದು ವಿಧಿ ಏನಪ್ಪ ಅಂತಂದರೆ 32ನೇ ವಿಧಿ. ಇದು ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ನೋಡ್ರಿ. ಮೊದಲನೇದಾಗಿ ಈ ವಿಧಿಯನ್ನು ಸಂವಿಧಾನದ ಪರಿಹಾರ ಹಕ್ಕುಗಳು ಅಂತೇಳಿ ಇಲ್ಲಿ ಹೆಸರಿಡಲಾಗಿದೆ ಅನ್ನುವಂಥದ್ದು. ಈ ಒಂದು ವಿಧಿಗೆ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ, ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದಿದ್ದಾರೆ. ಒಟ್ಟು ಈ ಒಂದು ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿನಲ್ಲಿ ನಾವು ಒಟ್ಟು 5 ರೀತಿಯಾದಂಥ ರಿಟ್ಗಳನ್ನು ಹೊರಡಿಸಲಿಕ್ಕೆ ಇಲ್ಲಿ
ಅವಕಾಶವನ್ನು ಮಾಡಲಾಗಿದೆ ಅನ್ನುವಂಥದ್ದು. ಇದು ಕೂಡ ಇಂಪಾರ್ಟೆಂಟ್ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಸಂವಿಧಾನಾತ್ಮಕ ಪರಿಹಾರಕ್ಕೂ ಯಾವ ವಿಧಿಯ ಪ್ರಕಾರ ಅಂದರೆ 32ನೇ ವಿಧಿಯ ಪ್ರಕಾರ. ನೆಕ್ಸ್ಟು ಭಾಗ 2ಕ್ಕೆ ಹೋಗೋಣ. ರಾಜ್ಯ ನಿರ್ದೇಶಕ ತತ್ವಗಳು ಅನ್ನುವಂಥ ಇದು ಸಂವಿಧಾನದ ಎಷ್ಟನೇ ಭಾಗಪ್ಪ ಅಂತಂದರೆ ಸಂವಿಧಾನದ 4ನೇ ಭಾಗ 36ನೇ ವಿಧಿಯಿಂದ 51ನೇ ವಿಧಿಯವರೆಗೆ ಈ ಒಂದು ಸಂವಿಧಾನದ ವಿಧಿಯಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಳವಡಿಸಲಾಗಿದೆ ಅನ್ನುವಂಥದ್ದು. ಮೊದಲನೇದಾಗಿ 39A ವಿಧಿ ಏನು ಹೇಳುತ್ತಪ್ಪ ಅಂದರೆ ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ನೆರವನ್ನು ಇದು ತಿಳಿಸಿಕೊಡುತ್ತೆ. ನೆಕ್ಸ್ಟ್ ಮುಂದುವರೆದು 40ನೇ ವಿಧಿ ನೋಡಿ, ಭಾಳಷ್ಟು ಪರೀಕ್ಷೆಗಳಲ್ಲಿ ಇದು ಕೂಡ ಕೇಳಿದ್ದಾರೆ ಅನ್ನುವಂಥದ್ದು. ಗ್ರಾಮ ಪಂಚಾಯಿತಿಗಳ ಸ್ಥಾಪನೆ ಮತ್ತು ಸಂಘಟನೆಯನ್ನು ಕುರಿತು ಇದು ಸಂವಿಧಾನದ 40ನೇ ವಿಧಿಯಲ್ಲಿ ಹೇಳಿಕೊಡುತ್ತೆ ನಮಗೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಮುಂದುವರೆದು 44ನೇ ವಿಧಿ ಏನು ಹೇಳುತ್ತಪ್ಪ ಅಂದರೆ ಸಮಾನ ನಾಗರಿಕ ಸಂಹಿತೆ ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನುವಂಥದ್ದು, UCC ಅನ್ನುವಂಥದ್ದು. ಇದು ಕೂಡ ಸಂವಿಧಾನದ 44ನೇ ವಿಧಿ. ಭಾಳಷ್ಟು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ನೋಡಿ. ನೆಕ್ಸ್ಟ್ ಮುಂದುವರೆದು 45ನೇ ಒಂದು ವಿಧಿ ಏನು ಹೇಳುತ್ತಪ್ಪ ಅಂದರೆ 6 ವರ್ಷದೊಳಗಿನ ಮಕ್ಕಳಿಗೆ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣದ ಕುರಿತು ಇದು ಈ ವಿಧಿಯು ಹೇಳುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು 48A ವಿಧಿ ಪರಿಸರ, ಅರಣ್ಯ ಮತ್ತು ವನ್ಯಜೀವಿಗಳ ರಕ್ಷಣೆ ಹಾಗೂ ಅಭಿವೃದ್ಧಿಯ ಕುರಿತು ಇದು ಹೇಳುತ್ತೆ ಅನ್ನುವಂಥ. ಇದು ಕೂಡ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ನೋಡಿ ಅಭ್ಯರ್ಥಿಗಳೇ. ನೆಕ್ಸ್ಟ್ ಮುಂದುವರೆದ 50ನೇ ವಿಧಿ ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸುವುದು ಅನ್ನುವಂಥದ್ದು. 51ನೇ ವಿಧಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಉತ್ತೇಜನ ಅನ್ನುವಂಥದ್ದು. ನೆಕ್ಸ್ಟ್ 3ನೇ ಟಾಪಿಕ್ ಮೂಲಭೂತ ಕರ್ತವ್ಯಗಳು. ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ ಭಾಗದ 4ನೇ ಭಾಗದ A ವಿಧಿಯಲ್ಲಿ ಇದನ್ನು ಅಳವಡಿಸಲಾಗಿದೆ ಅನ್ನುವಂಥದ್ದು. 51ನೇ ವಿಧಿ ಏನು ಹೇಳುತ್ತೆ ಅಂದರೆ ನೋಡಿ, 51A ಪ್ರಕಾರ ಒಟ್ಟು 11 ಕರ್ತವ್ಯಗಳನ್ನು ಇಲ್ಲಿ ನೀಡಲಾಗಿದೆ ಅನ್ನುವಂಥದ್ದು. ಎಷ್ಟನೇ ತಿದ್ದುಪಡಿಯ ಮೂಲಕಪ್ಪ ಅಂದರೆ ಸಂವಿಧಾನದ 44ನೇ ತಿದ್ದುಪಡಿಯ ಮೂಲಕ 1976ರಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸಲ್ಪಟ್ಟಿತು ಅನ್ನುವಂಥದ್ದು. ಅದು ಯಾರ ಒಂದು ಶಿಫಾರಸಿನ ಮೇರೆಗೆ ಅಂದರೆ ಸರ್ದಾರ್ ಸ್ವರ್ಣಸಿಂಗ್ ಸಮಿತಿಯ ಒಂದು ಶಿಫಾರಸಿನ ಮುಖಾಂತರ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಇಲ್ಲಿ ಸೇರಿಸಿದ್ದಾರೆ ಅನ್ನುವಂಥದ್ದು. ಇಲ್ಲಿ ಈ ರೀತಿ ಕೂಡ ಪ್ರಶ್ನೆ ಆಗುವಂಥ ಚಾನ್ಸಸ್ ಇದೆ ನೋಡಿ. ಯಾವ ಸಮಿತಿಯ ಮುಖಾಂತರ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸಲ್ಪಟ್ಟಿತ್ತು, ಯಾವಾಗ ಅನ್ನುವಂಥದ್ದು, ಎಷ್ಟನೇ ತಿದ್ದುಪಡಿಯ ಮೂಲಕ, ಒಟ್ಟು ಎಷ್ಟು ಕರ್ತವ್ಯಗಳದಾವೆ, ಈ ರೀತಿಯಾದಂಥ ಪ್ರಶ್ನೆಗಳನ್ನು ನಿಮ್ಮ ಒಂದು ಪರೀಕ್ಷೆಗಳಲ್ಲಿ ಕೇಳುವಂತಹ ಸಂಭವ ಇದೆ ನೋಡಿ. ನೆಕ್ಸ್ಟ್ ಮುಂದುವರೆದು ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರಪತಿ ಬಗ್ಗೆ ಅನ್ನುವಂಥದ್ದು. ಇದು ಸಂವಿಧಾನದ ಭಾಗ 5ನೇ ವಿಧಿಯಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಅಂತ ನಾವು ಹೇಳ್ಬೋದು ನೋಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಯಾಕಪ್ಪ ಅಂದರೆ ಭಾಳಷ್ಟು ಸಾರಿ ಈ ಒಂದು ವಿಧಿಗಳಲ್ಲಿ ಭಾಳಷ್ಟು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ, ಈಗಲೂ ಕೂಡ ಕೇಳುವಂತಹ ಸಂಭವ ಹೆಚ್ಚಿದೆ ಅನ್ನುವಂಥದ್ದು ನಾವು ನಿರೀಕ್ಷೆ ಮಾಡ್ಬೋದು ನೋಡಿರಿ. ಹಾಗಾದರೆ 52ನೇ ಏನು ಹೇಳುತ್ತಪ್ಪ ಅಂದರೆ 52ನೇ ವಿಧಿಯ ಪ್ರಕಾರ ಭಾರತದ ರಾಷ್ಟ್ರಪತಿಯ ಹುದ್ದೆಯ ಬಗ್ಗೆ ತಿಳಿಸಿಕೊಡುತ್ತೆ ಅನ್ನುವಂಥದ್ದು. ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು ಅನ್ನುವಂಥ ವಿಧಿ ಯಾವ ತಿಳಿಸಿಕೊಡುತ್ತೆ ಅಂದರೆ ಸಂವಿಧಾನದ ವಿಧಿ 52ರ ಪ್ರಕಾರ. ಅದೇ ರೀತಿಯಾಗಿ ಸಂವಿಧಾನದ 54ನೇ ವಿಧಿಯ ಪ್ರಕಾರ ಭಾರತದ ರಾಷ್ಟ್ರಪತಿಯವರ ಚುನಾವಣೆಯ ಬಗ್ಗೆ ಇದು ತಿಳಿಸಿಕೊಡುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ಸಂವಿಧಾನದ 61ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರ ಮಹಾಭಿಯೋಗ ಅನ್ನುವಂಥದ್ದು. ಅಂದರೆ ಇಲ್ಲಿ ಅವರ ಒಂದು ಅಧಿಕಾರದಿಂದ ಕೆಳಗಿಳಿಸುವಂತಹ ಒಂದು ಪ್ರಕ್ರಿಯೆ ಅಥವಾ ಏನಾದರೂ ದುರುಪಯೋಗ ಈ ರೀತಿಯಾದಂಥ ಮಾಡಿದ್ದೆ ಆದರೆ 61ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರ ಮಹಾಭಿಯೋಗ ಬಗ್ಗೆ ಇದು ತಿಳಿಸಿಕೊಡುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು 63ನೇ ವಿಧಿಯ ಪ್ರಕಾರ ಭಾರತದ ಉಪರಾಷ್ಟ್ರಪತಿಯ ವಿಧಿಯನ್ನು ಇದು ತಿಳಿಸಿಕೊಡುತ್ತೆ ಅನ್ನುವಂಥದ್ದು. 63ನೇ ವಿಧಿ ಭಾರತಕ್ಕೆ ಒಬ್ಬ ಉಪರಾಷ್ಟ್ರಪತಿ ಇರಬೇಕು ಅನ್ನುವಂಥ ತಿಳಿಸಿಕೊಡುತ್ತೆ. ಅದೇ ರೀತಿಯಾಗಿ ಸಂವಿಧಾನದ 72ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರ ಕ್ಷಮಾದಾನ ಅಧಿಕಾರ ಇದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ನೋಡ್ರಿ ಅಭ್ಯರ್ಥಿಗಳೇ. ಅಂದರೆ ಇವೆಲ್ಲವೂ ಕೂಡ ನಾನು ತೆಗೆದುಕೊಂಡು ಬಂದಿರುವಂಥ ಪ್ರತಿಯೊಂದು ಇಂಪಾರ್ಟೆಂಟ್ ಆಗಿರುವಂಥ ವಿಧಿಗಳನ್ನು ನೀವು ಬರೆದು ಪ್ರಾಕ್ಟೀಸನ್ನು ಮಾಡಲೇಬೇಕು ಅನ್ನುವಂಥದ್ದು. 76ನೇ ವಿಧಿಯ ಪ್ರಕಾರ ಭಾರತದ ಅಟಾರ್ನಿ ಜನರಲ್ ಹುದ್ದೆಯ ಒಂದು ತಿಳಿಸಿಕೊಡುತ್ತೆ ಅನ್ನುವಂಥದ್ದು 76ನೇ ವಿಧಿ. ನೆಕ್ಸ್ಟ್ ಮುಂದುವರೆದು 79ನೇ ವಿಧಿಯ ಪ್ರಕಾರ ಸಂಸತ್ತಿನ ರಚನೆ ಅನ್ನುವಂಥದ್ದು. ಸಂಸತ್ತು ನಮ್ಗೆ ಆಲ್ರೆಡಿ ಗೊತ್ತು ಯಾರ್ಯಾರು ಇರ್ತಾರಪ್ಪ ಅಂದರೆ ರಾಷ್ಟ್ರಪತಿ, ರಾಜ್ಯಸಭೆ ಮತ್ತು ಲೋಕಸಭೆಯನ್ನು ಒಳಗೊಂಡಂಥ 3 ಜನರಿಂದ ಇಲ್ಲಿ ಸಂಸತ್ತನ್ನು ರಚನೆ ಆಗುತ್ತೆ. ಎಷ್ಟನೇ ವಿಧಿಯಪ್ಪ ಅಂದರೆ 79ನೇ ವಿಧಿಯ ಪ್ರಕಾರ. 110ನೇ ವಿಧಿಯ ಪ್ರಕಾರ ಹಣಕಾಸಿನ ವಿಧೇಯಕ ಅಂದರೆ ಮನಿ ಬಿಲ್ ಅನ್ನುವಂಥದ್ದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಒಂದಿದೆ. ಮತ್ತೊಂದು ವಿಧಿ ಯಾವುದಪ್ಪ ಅಂದರೆ 112 ಇದು
ವಾರ್ಷಿಕ ಹಣಕಾಸು ವರದಿಯ ಬಗ್ಗೆ ಇದು ತಿಳಿಸಿಕೊಡುತ್ತೆ ನೋಡಿ. ಮೊದಲು ಬಜೆಟ್ ಎಲ್ಲಿ ಮಂಡಿಸ್ತಾರಪ್ಪ ಅಂತಂದರೆ ಲೋಕಸಭೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಜೆಟನ್ನು ಮಂಡನೆ ಆಗುತ್ತೆ ನೋಡಿ. ನೆಕ್ಸ್ಟ್ 123ನೇ ವಿಧಿ ರಾಷ್ಟ್ರಪತಿಯವರ ಸುಗ್ರೀವಾಜ್ಞೆ ಹೊರಡಿಸುವಂತಹ ಒಂದು ವಿಧಿಯಾಗಿದೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಕೂಡ ಅಂದರೆ 123ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನು ಹೊರಡಿಸುತ್ತಾರೆ. ನೆಕ್ಸ್ಟ್ 124ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡಲಿಕ್ಕೆ ಇಲ್ಲಿ ಅನುವು ಮಾಡಿಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ನ ಒಂದು ಆಫೀಸ್ ಎಲ್ಲಿದೆಯಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಇರುವುದು ದೆಹಲಿಯಲ್ಲಿ ಅನ್ನುವಂಥದ್ದು. ಸ್ಥಾಪನೆ ಮತ್ತು ರಚನೆ ಮಾಡಲಿಕ್ಕೆ ಅನುವು ಮಾಡಿಕೊಂಡಂಥ ವಿಧಿ 124ನೇ ವಿಧಿ. 148ನೇ ವಿಧಿಯ ಪ್ರಕಾರ ಕಂಟ್ರೋಲ್ ಮತ್ತು ಆಡಿಟರ್ ಜನರಲ್ನ ಹುದ್ದೆಯನ್ನು ಇಲ್ಲಿ ನೀಡಿದ್ದಾರೆ ಅನ್ನುವಂಥದ್ದು. CAG ಅಂತ ಹೇಳ್ತೀವಿ ನಾವು, ಹೌದಾ? ಈ ರೀತಿಯಾದಂಥ ವಿಧಿಗಳು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟ್ ಮುಂದುವರೆದು ರಾಜ್ಯ ಮತ್ತು ರಾಜ್ಯಪಾಲರಿಗೆ ಸಂಬಂಧಪಟ್ಟ ಹಾಗೆ ಭಾಗ 6ನ್ನು ನಾನಿಲ್ಲಿ ತೆಗೆದುಕೊಂಡು ಬಂದಿದ್ದೀನಿ ಅನ್ನುವಂಥದ್ದು. ಭಾಗ 6ಕ್ಕೆ ಇಲ್ಲಿ ತಿಳಿಸಿಕೊಡುತ್ತೆ. ಸಂವಿಧಾನದ ಭಾಗ 6 ಏನೋ ಹೇಳುತ್ತಪ್ಪ ಅಂದರೆ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ಬಗ್ಗೆ ತಿಳಿಸಿಕೊಡುತ್ತೆ ಅನ್ನುವಂಥದ್ದು. ಹಾಗಾದರೆ ಮೊದಲನೇ ವಿಧಿ ನೋಡಿರಿ, 153ನೇ ವಿಧಿ ಪ್ರತಿಯೊಂದು ರಾಜ್ಯಗಳಿಗೆ ರಾಜ್ಯಪಾಲರು ಇರಬೇಕು ಅನ್ನುವಂಥ ವಿಧಿಯನ್ನು ಇದು ತಿಳಿಸಿಕೊಡುತ್ತೆ. ಅಂದರೆ ರಾಜ್ಯಪಾಲರ ಒಂದು ಹುದ್ದೆಯನ್ನು ತಿಳಿಸಿಕೊಡುವಂಥ ವಿಧಿ ಯಾವುದಪ್ಪ ಅಂದರೆ ಅದು 153. ಅದೇ ರೀತಿಯಾಗಿ 161ರ ಪ್ರಕಾರ ರಾಜ್ಯಪಾಲರ ಕ್ಷಮಾದಾನ ಅಧಿಕಾರ. ನಾವು ಆವಾಗಲೇ ನೋಡಿದ್ವಿ ಎಷ್ಟನೇ ವಿಧಿ ಇಲ್ಲಿ 72ನೇ ವಿಧಿ ನೋಡಿ. ಇಲ್ಲಿ ಏನು ಹೇಳ್ತಪ್ಪ ಅಂದರೆ ರಾಷ್ಟ್ರಪತಿಯವರ ಕ್ಷಮಾದಾನ ವಿಧಿ 72 ಆಗಿದ್ದರೆ ರಾಜ್ಯಪಾಲರ ಒಂದು ಕ್ಷಮಾದಾನದ ಒಂದು ವಿಧಿ ಯಾವುದಪ್ಪ ಅಂತಂದರೆ ಅದು 161ನೇ ವಿಧಿ. ರಾಜ್ಯಪಾಲರ ಕ್ಷಮಾದಾನ ಅದು ರಾಷ್ಟ್ರಪತಿಯವ್ರದ್ದು 72 ಆಗಿದ್ದರೆ ರಾಜ್ಯಪಾಲರದು 161. ಅದೇ ರೀತಿಯಾಗಿ 165ನೇ ವಿಧಿಯ ಪ್ರಕಾರ ರಾಜ್ಯದ ಅಡ್ವೊಕೇಟ್ ಹುದ್ದೆಗೆ ಇಲ್ಲಿ ಸ್ಪರ್ಧಿಸಬಹುದು, ಅಂದರೆ ಹುದ್ದೆಯನ್ನು ಇಲ್ಲಿ ನೀಡಲಾಗಿದೆ. 213ನೇ ವಿಧಿಯ ಪ್ರಕಾರ ರಾಜ್ಯಪಾಲರ ಸುಗ್ರೀವಾಜ್ಞೆ ಹೊರಡಿಸುವಂಥ ಒಂದು ಅಧಿಕಾರವನ್ನು ಇಲ್ಲಿ ಒಳಗೊಂಡಿದೆ ಅನ್ನುವಂಥ. ಅಲ್ಲಿ ರಾಷ್ಟ್ರಪತಿಯವ್ರದ್ದು ಎಷ್ಟಿತ್ತು ನಾವು ಅವಾಗ ಈಗಾಗಲೇ ನೋಡಿದ್ದೀವಿ. ಎಷ್ಟಪ್ಪ ಅಂತಂದರೆ 123ನೇ ವಿಧಿಯ ಪ್ರಕಾರ 123ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆ ಹೊರಡಿಸಿದರೆ ಅದನ್ನೇ ಉಲ್ಟಾ ಬರೆದಾಗ 213ನೇ ವಿಧಿಯ ಪ್ರಕಾರ ರಾಜ್ಯಪಾಲರು ಸುಗ್ರೀವಾಜ್ಞೆ ಹೊರಡಿಸುವಂಥ ಒಂದು ಅಧಿಕಾರವನ್ನು ಹೊಂದಿದ್ದಾರೆ ನೋಡಿ. ನೆಕ್ಸ್ಟ್ ಮುಂದುವರೆದು 214ನೇ ವಿಧಿಯ ಪ್ರಕಾರ ರಾಜ್ಯಗಳಿಗೆ ಹೈಕೋರ್ಟ್ ಇರಬೇಕು ಅನ್ನುವಂಥ ಒಂದು ವಿಷಯವನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. 214ನೇ ವಿಧಿಯ ಪ್ರಕಾರ ಪ್ರತಿಯೊಂದು ರಾಜ್ಯಕ್ಕೂ ರಾಜ್ಯಗಳಿಗೆ ಹೈಕೋರ್ಟ್ ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ನೀಡಿದ್ದಾರೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ಮುಂದಿನ ಒಂದು ವಿಧಿ 226ನೇ ವಿಧಿಯ ಪ್ರಕಾರ ಹೈಕೋರ್ಟ್ಗಳು ರಿಟ್ಗಳನ್ನು ಹೊರಡಿಸುವಂಥ ಒಂದು ಅಧಿಕಾರವನ್ನು ಹೈಕೋರ್ಟ್ ಹೊಂದಿದೆ. ಎಷ್ಟನೇ ವಿಧಿಯ ಪ್ರಕಾರ 226ನೇ ವಿಧಿಯ ಪ್ರಕಾರ. ಒಟ್ಟು ರಿಟ್ಗಳು ಆಗಲೇ ಹೇಳಿದೆ ನಾನು, 5 ರೀತಿಯಾದಂಥ ರಿಟ್ಗಳನ್ನು ಇಲ್ಲಿ ಹೊರಡಿಸ್ತಾರೆ ಅನ್ನುವಂಥದ್ದು ನೋಡಿ. ನೆಕ್ಸ್ಟ್ ಮುಂದುವರೆದು ಸ್ಥಳೀಯ ಸರ್ಕಾರ ಹಾಗೂ ಆಯೋಗಗಳು ಮತ್ತು ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದು ನೋಡಿ. ಸಂವಿಧಾನದ 243 ಒಂದು ವಿಧಿಯನ್ನು ಸಂವಿಧಾನದ 73ನೇ ತಿದ್ದುಪಡಿಯ ಮೂಲಕ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸೇರಿಸಿದ್ರು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡಿ. ನೋಟ್ ಮಾಡ್ಕೊಳ್ರಿ ನೀವು ಒಂದು ಕಡೆ. 73ನೇ ಒಂದು ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಪರಿಚಯಿಸಿದ್ರು ಅನ್ನುವಂಥದ್ದು. ಮೊಟ್ಟ ಮೊದಲ ಬಾರಿಗೆ ಪಂಚಾಯತ್ ಎಲ್ಲಿ ಸ್ಥಾಪನೆ ಆಯ್ತಪ್ಪ ಅಂದರೆ ರಾಜಸ್ಥಾನ್ ರಾಜ್ಯದಲ್ಲಿ ಮೊಟ್ಟ ಮೊದಲ ಒಂದು ಭಾರತ ದೇಶದಲ್ಲಿ ಪಂಚಾಯತ್ ಸ್ಥಾಪನೆ ಆಯಿತು ನೋಡಿ. ನೆಕ್ಸ್ಟ್ 243ನೇ ಪಿ ವಿಧಿಯಿಂದ 243 ZG ಅದು ಸಂವಿಧಾನದ 74ನೇ ತಿದ್ದುಪಡಿಯ ಮೂಲಕ ನಗರ ಪಾಲಿಕೆ ಮತ್ತು ಪುರಸಭೆಗಳನ್ನು ಇಲ್ಲಿ ಜಾರಿಗೆ ತರಲಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ಸಂವಿಧಾನದ 280ನೇ ವಿಧಿಯ ಪ್ರಕಾರ ಹಣಕಾಸು ಆಯೋಗ, ಫೈನಾನ್ಸ್ ಕಮಿಷನ್ ಅಂತ ಹೇಳ್ತೀವದ, ಹಣಕಾಸು ಆಯೋಗದ ರಚನೆಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟ್ ಮುಂದುವರೆದು 300A ವಿಧಿ ಏನು ಹೇಳುತ್ತಪ್ಪ ಅಂದರೆ ಆಸ್ತಿ ಹಕ್ಕು. ಪ್ರಸ್ತುತದು ಕಾನೂನುಬದ್ಧ ಹಕ್ಕಾಗಿದೆ. ಮೊದಲು ಎಷ್ಟು ಹಕ್ಕಿದವಪ್ಪ ಅಂದರೆ 7 ಹಕ್ಕುಗಳಿದ್ದವು. ಆ 7 ಹಕ್ಕುಗಳಲ್ಲಿ ಆಸ್ತಿ ಹಕ್ಕನ್ನು ತೆಗೆದು ಹಾಕಿದ್ದಾರೆ. ಇವಾಗ ಎಷ್ಟಾಗಿದೆ ಅಂದರೆ ಒಟ್ಟು ಈಗ 6 ಹಕ್ಕುಗಳು ಇವಾಗ ಇದಾವೆ ಅನ್ನುವಂಥದ್ದು. ಈಗ ಇದು ಕಾನೂನುಬದ್ಧ ಹಕ್ಕು ಆಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು 324ನೇ ವಿಧಿಯ ಪ್ರಕಾರ ಭಾರತೀಯ ಚುನಾವಣಾ ಆಯೋಗ ಸ್ಥಾಪನೆ ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ ನೋಡಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾವ ವಿಧಿಯ ಪ್ರಕಾರ ಭಾರತೀಯ ಚುನಾವಣಾ ಆಯೋಗ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿದೆ ಅಂದರೆ ಅದು 324ನೇ ವಿಧಿಯ ಪ್ರಕಾರ.
ಇಲ್ಲಿ 3 ರೀತಿಯಾದಂಥ ತುರ್ತು ಪರಿಸ್ಥಿತಿಗಳನ್ನು ನಾವಿಲ್ಲಿ ನೋಡ್ತೀವಿ ಅನ್ನುವಂಥದ್ದು. ಎಷ್ಟು 3 ರೀತಿಯ ಒಂದು ತುರ್ತು ಪರಿಸ್ಥಿತಿ. ಮೊದಲನೇ ವಿಧಿ ನೋಡಿ 4 ಇಲ್ಲಿ ಆ್ಯಡ್ ಮಾಡುತ್ತಾ ಹೋಗ್ಬೇಕು ನಾವು, ಹೌದಾ? ನೋಡಿ 352ಕ್ಕೆ 4 ಆ್ಯಡ್ ಮಾಡಿದ್ರೆ 356 ಆಯಿತು. 356ಕ್ಕೆ 4 ಆ್ಯಡ್ ಮಾಡಿದ್ರೆ 360 ಆಯ್ತು ಅನ್ನುವಂಥದ್ದು. ಒಟ್ಟು 3 ರೀತಿಯಾದಂಥ ಒಂದು ತುರ್ತು ಪರಿಸ್ಥಿತಿಗಳು ನೋಡ್ತೀವಿ. ಒಂದನೇದು ಯಾವುದಪ್ಪ ಅಂದರೆ 352 ವಿಧಿ ಪ್ರಕಾರ ರಾಷ್ಟ್ರೀಯ, 356 ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿ, 360 ಪ್ರಕಾರ ಹಣಕಾಸು ಅನ್ನುವಂಥದ್ದು. ನಾವು ಇದನ್ನು ಹೆಂಗೆ ನೆನ್ಪಿಟ್ಕೋಬೇಕಪ್ಪ ಅಂತಂದರೆ ಮೊಟ್ಟ ಮೊದಲು ನಮ್ಮ ದೇಶ ಫಸ್ಟ್ ಅಂತ ತಿಳ್ಕೊಬೇಕು ನಾವು. ನಮ್ಮ ದೇಶ ಫಸ್ಟ್ ಇದ್ದಾಗ ಎಷ್ಟದು 352. 352ಕ್ಕೆ ನಾನು ಆವಾಗಲೇ ಒಂದು ಟ್ರಿಕ್ ಕೇಳಿದ್ರೆ 4 ಆ್ಯಡ್ ಮಾಡಬೇಕು. 350 ಆಯಿತು, 356 ಆಯಿತು. ಅದಕ್ಕೆ ನಮ್ಮ ರಾಜ್ಯ ಅಂತ ತಿಳ್ಕೊಬೇಕು. ರಾಷ್ಟ್ರ ಆದಮೇಲೆ ನಮ್ಮ ರಾಜ್ಯ ಆದಮೇಲೆ ಇನ್ನೊಂದು ಉಳಿದೇ ಇರುತ್ತೆ, ಅದು ಯಾವುದು? ಹಣಕಾಸು. ಅದಕ್ಕಂದು ಏನು ಮಾಡ್ಬೇಕು ನಾವು? 4 ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ? ಅದು 360 ಆಗುತ್ತೆ ಅನ್ನುವಂಥದ್ದು. ಈ ರೀತಿಯಾಗಿ ನಾವು ನೆನಪಿಡಬೇಕಾಗತ್ತೆ ನೋಡಿ. ನೆಕ್ಸ್ಟ್ ಮುಂದುವರೆದು ಈ ಒಟ್ಟು 3 ರೀತಿಯಾದಂಥ ತುರ್ತು ಪರಿಸ್ಥಿತಿಗಳ ಒಂದು ಹೊರಡಿಸಲಿಕ್ಕೆ ಸಂವಿಧಾನ ಅನುವು ಮಾಡಿಕೊಟ್ಟಿದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ಹಣಕಾಸು ತುರ್ತು ಪರಿಸ್ಥಿತಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ವಿಧಿ 368ನೇ ವಿಧಿಯ ಪ್ರಕಾರ ಸಂವಿಧಾನ ತಿದ್ದುಪಡಿ ಪ್ರಕ್ರಿಯೆಯನ್ನು ಕೂಡ ಇಲ್ಲಿ ನೀಡಲಾಗಿದೆ ನೋಡಿ. ಸಂವಿಧಾನದ ಒಂದು 368ನೇ ವಿಧಿ ಏನು ಹೇಳುತ್ತಪ್ಪ ಅಂದರೆ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರಬಹುದು ಅನ್ನುವಂಥ 368ನೇ ವಿಧಿ ಹೇಳುತ್ತೆ. ಅದೇ ರೀತಿಯಾಗಿ 371J ಅನ್ನುವಂಥದ್ದು ಯಾವನು ಹೇಳ್ತಪ್ಪ ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಮೀಸಲಾತಿಯನ್ನು ಇದು ನೀಡಿದೆ ಅನ್ನುವಂಥ ಎಷ್ಟನೇ ವಿಧಿ? ಅದು ಸಂವಿಧಾನದ 371ನೇ ವಿಧಿಯ ಪ್ರಕಾರ ಅದರಲ್ಲಿ ಜೆ ಅನ್ನುವಂಥ ಒಂದು ವಿಧಿ ಏನು ಹೇಳುತ್ತಪ್ಪ ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಮೀಸಲಾತಿ ಅಥವಾ ಸ್ಥಾನಮಾನದ ಬಗ್ಗೆ ತಿಳಿಸಿಕೊಡುತ್ತೆ ಅನ್ನುವಂಥದ್ದು. ನೋಡಿ, ಸುಲಭವಾಗಿ ನೆನಪಿಡಲಿಕ್ಕೆ ಕೆಲವು ಮೆಮೊರಿ ಟ್ರಿಕ್ಸ್ಗಳನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಅನ್ನುವಂಥದ್ದು. ನೋಡಿ ಏನಿದಾವೆ ಅಂದರೆ ಸುಗ್ರೀವಾಜ್ಞೆ ಹೊರಡಿಸುವುದು ರಾಷ್ಟ್ರಪತಿಯವ್ರದ್ದು 123ನೇ ವಿಧಿ ಆಗಿದ್ದರೆ ರಾಜ್ಯಪಾಲರದು 213. ಸುಪ್ರೀಂ ಕೋರ್ಟ್ನ ರಚನೆ 124 ಆದರೆ ಹೈಕೋರ್ಟ್ನ ರಚನೆ 214 ಆಗಿದೆ. ಸುಪ್ರೀಂ ಕೋರ್ಟ್ ಯಾವ ವಿಧಿಯ ಮೂಲಕ ರಿಟ್ ಹೊರಡಿಸುತ್ತಪ್ಪ ಅಂದರೆ ಅದು 32ನೇ ವಿಧಿಯ ಪ್ರಕಾರ. ಹೈಕೋರ್ಟ್ ಹೊರಡಿಸುವಂಥದ್ದು 26ನೇ ವಿಧಿಯ ಪ್ರಕಾರ. ಒಟ್ಟು 226ನೇ ವಿಧಿಯ ಪ್ರಕಾರ. ಇಷ್ಟು ಏನಾಗಿದೆಯಪ್ಪ ಅಂದರೆ ಇವತ್ತಿನ ಒಂದು ತರಗತಿಯ ಪ್ರಮುಖವಾಗಿರುವಂಥ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಏನು ಹೇಳ್ತೀವಿ ಅಂದರೆ ಪ್ರಮುಖ ವಿಧಿಗಳಾಗಿದ್ದಾವೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.